ನೋಟಿಸ್ ಮಾಡಬೇಕಾಗಿರೋದು ಡಿಫ್ರೆನ್ಸ್ ಎಲ್ಲಿಂದ ಎಲ್ಲಿವರೆಗಿಂದ ಅಂತ. ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಆ ಕಡೆ ಎಂಡಿಂಗಲ್ಲಿ ಎಂಡ್ ಆಗ್ತಾ ಇರೋದು. ಯಾಕೆ ಗೊತ್ತಾಯ್ತಲ್ವಾ? ಈ ಕಡೆ ಎಂಡಿಂಗಲ್ಲಿ ಇದ್ದಿದ್ದು ಅಲ್ಲಿ ಹೋಗೋದು ಪಕ್ಕದಲ್ಲಿ ಆಡಿತ್ತು ಎಷ್ಟು ಆ ಕಡೆ ಲಾಸ್ಟ್ ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಹಾಕಿದ್ದಾರೆ. ಆ ಕಡೆ ಲಾಸ್ಟ್ ಚಾರ್ಜಿಂಗ್ ಪಾಯಿಂಟ್ ಹಾಕಿದ್ದೀನಿ. ಪ್ಯಾಂಟ್ ಹಾಕ್ಕೊಂಡು ಪ್ಯಾಂಟ್ ಮೇಲೆ ಚಡ್ಡಿ ಹಾಕೊಂಡು ಸೂಪರ್ ಮ್ಯಾನ್ ಥರ ಒಬ್ಬ. ಶಾರ್ಟ್ಸಲ್ಲಿ ಬ್ಲ್ಯಾಕ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ ಪ್ಯಾಂಟ್ ಜೊತೆ ಜರ್ಕಿನ್ ಹಾಕೊಂಡಿದ್ದಾನೆ. ರೆಡ್ ಕಲರ್ ಶರ್ಟ್ ಹಾಕೊಂಡಿದ್ದಾನೆ. ರೆಡ್ ಕಲರ್ ಶಾರ್ಟ್ಸ್ ಹಾಕೊಂಡಿದ್ದಾನೆ. ಅವ್ರು ಗೊತ್ತಾ ರಿಯಾಜು? ಅವ್ರು ಗೊತ್ತಿಲ್ಲ. ಆ ಪಾರ್ಟಿ ಗೊತ್ತಾ ರಿಯಾಜ್? ಗೊತ್ತಿರೋ ಅಂತ ಮಾತಾಡ್ಬೇಡ, ಹೋಗು. ಆ್ಯಕ್ಚುಲಿ ಅಲ್ಲೊಂದು ಇನೋವಾ ಹೋಗ್ತಾ ಇದೆ. ಮುಂದ್ಗಡೆ ಒಂದು ಇನೋವಾ ಹೋಗ್ತಿದೆ. ಅದು ಮುಸ್ಲಿಮ್ ಯಾರೋ ದಾಡಿ ಬಿಟ್ಕೊಂಡು ಹೋಗ್ತಾ ಇದೆ. ಆ್ಯಕ್ಚುಲಿ ಇನ್ನೊಂದೇನೆ ಶ್ರುತಾ ಬಾಳೆಹಳ್ಳಿ ಅಂಗಡಿ ಮುಂದ್ಗಡೆ ಶ್ರುತಾ ಬಾಳೆಹಳ್ಳಿ ಅಂಗಡಿಲಿ ಒಬ್ಬ ಕೆಲಸ ಮಾಡ್ತಾನಲ್ಲ, ಶ್ರುತಾ ಬಾಳೆಹಳ್ಳಿ ಅಂಗಡಿ ಕೆಲಸ ಮಾಡೋ ಹುಡುಗ ಇದ್ದಾನಲ್ಲ, ಅವನು ಆ್ಯಕ್ಚುಲಿ ಏನು ಹೇಳೋದು, ಸಡನ್ನಾಗಿ ಮುಂದೆ ಪಾಸ್ ಆಗ್ತಾನೆ. ಹೋಂಡಾ ಆ್ಯಕ್ಟಿವ್ ಗಾಡಿ ತೊಗೊಬಂದ್ಬಿಟ್ಟು ಗಾಡಿನಲ್ಲಿ ನಿಲ್ಲಿಸ್ಬಿಟ್ಟು ಚಕ್ ಅಂತ ಹೋಗ್ತಾನೆ ಅವನು. ಮತ್ತು ಫುಲ್ಲೇ W3745 ಗಾಡಿ, ಅದು KA55 W3745 ಆರೋ ನೋಡಿದ್ದ ಇದ್ದಾನೆ. ಹೋಂಡಾ ಆ್ಯಕ್ಟಿವ್ ಆರ್ಗನೈಸ್ಯೂನು ರಾಂಗ್ ವೇ ಬಂದಿರೋದು. ಅದೇನೆಂದರೆ ಅದು ಡಿಫಾಲ್ಟ್ ಲೆಟರ್ ಕಂಪ್ಲೀಟ್ ಮಾಡಿ ರೆಡಿ ಟು ಪ್ರಿಂಟ್ ಇಟ್ಟಿದ್ದೀನಿ. ಕೆಲಸ ಎಲ್ಲ ಮುಗಿದು 100% ಅದರದ್ದು. ಅದಕ್ಕೋಸ್ಕರ ಇದೆಲ್ಲ ಅಂದರೆ ಹೆಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಡೆ ಹೋದರೆ ಹೆಂಗೆ ಎದುರಿಸಿ ಓಡಿಸ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಅದು ಈ ಬಡ್ಡಿ ಮಗನ ಮೊಬೈಲೇ ಹಾಗೆ ಓದಲ್ಲ, ಇದು ಎಂಟ್ರಿ ತಗೋದಲ್ಲ. ಇವನು ಈಗ ಆಟೋದಲ್ಲಿ ಬಂದು ಇಳಿತಾನೆ. ಬಂದು ಇಳಿತಾನಲ್ಲ, ಆಟೋ ಮುಂದ್ಗಡೆ ಚಿನ್ನಿ ಅಂತ ಬರ್ತಿತ್ತು. ಚಿನ್ನಿರೇ ರೆಪ್ರೆಸೆಂಟ್ ಮಾಡುತ್ತೆ ಅದು. ಆ ಹುಡುಗ ಹೋಗ್ತಾವನಲ್ಲ, ಅವನು ನನ್ನ ಮೇಲೆ ಹಲ್ಲೆ ಮಾಡಿದಾರಲ್ಲ ಹುಡುಗರು, ಅವ್ರ ಬಾಲಂಗೋಚಿ ವಿಶ್ವಮಾನ ಜೋಡಿ ರಸ್ತೆ ಓಲಾ ಗಾಡಿ ಹೆಂಗೆ ಓಡಿಸ್ತಾ ಇದ್ದಾರೆ. ಅದು ಏನಂದರೆ ಈಗ ಶ್ರುತಾ ಬಾಳೆಹಳ್ಳಿ ಅಂಗಡಿ ಮುಂದೆ ಯಾರೋ ಒಬ್ಬರು ಮುಸ್ಲಿಮ್ಗಳು ಏನೇನೋ ಆಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಸೊ ಅದು ಕ್ಲೀನಾಗಿ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ಬಂದಿದೆ. ಸೊ ಅದ್ರ ಮೇಲೆ ಸ್ಕ್ರಿಪ್ಟ್ ಮಾಡ್ತಾಯಿದ್ದೀನಿ, ಒಂದು ಅಫಿಷಿಯಲ್ ಅನ್ಅಫಿಷಿಯಲ್ ಅಂತ ಸ್ಕ್ರಿಪ್ಟ್ ಹೆಸರು ಅಂತ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದೆ. ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ ಅವ್ರಿಗೆ ಈ ಥರ. ಅದೇ ಅವರೆಲ್ಲ ಚಿನ್ನಿ ರವಿನ ಮುಂದೆ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಅಂತ ಆ್ಯಕ್ಚುಲಿ ಆ್ಯಕ್ಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಅದೇ ಸ್ಪಾನ್ಸರ್ಡ್ ಇವರೆಲ್ಲ.
ಇದು ಫುಟ್ಬಾಲ್ ಬ್ಲಾಕ್ ಮಾಡೋದು. ಇಲ್ಲೇ ಸೈಡಲ್ಲಿ ಜಾಗ ಇದೆ ಎಷ್ಟೊಂದು. ಇಲ್ಲೆಲ್ಲ ಈ ಕಡೆ ಸೈಡಲ್ಲೆಲ್ಲ ಹೊರಗಡೆ ಹಾಕ್ತಾರೆ ತಿನ್ನೆಲ್ಲ ಹಸುಗಳು ಅಂತವ. ಕರೆಕ್ಟಾಗಿ ರೋಡ್ ಬಜ್ಜಿದೆಲ್ಲ ಯಾಕೆ ಹಾಕ್ಬೇಕು, ಇವುಗಳೇ ಹಾಕೋದು. ಇಲ್ಲಿ ಅಡ್ಡು ಮಾಡ್ತಾ ಇದ್ದಾರಲ್ಲ ಅವ್ರುಗಳ ತಾತಪ್ಪನ ಬಾಲಂಗೋಚಿ ಈ ಕಡೆಗೆ ನೋಡ್ತಾ ಕೂತಿದ್ದ. ಚಕ್ ಅಂತ ಆ ಕಡೆ ತಿರ್ಕೊಬಿಟ್ಟ ಅವನು. ಫ್ರೇಬಿಗಳು ಬಂದಿರ್ತಾನೆ, ಫೋಕಸ್ ಆಗಿದೆಯೇನೋ ಹಿಡಿಯಲ್ಲ ಅಷ್ಟೇ. ಊಟ ಸಿಗೋದಿಲ್ಲ ಅಂತ. ಆ್ಯಕ್ಚುಲಿ ನೋಟಿಸ್ ಮಾಡಬೇಕಾಗಿರೋದು ಏನಂದರೆ ರೋಡ್ ಬ್ಲಾಕ್ ಮಾಡ್ಕೊಳ್ಳೋದು. ಆಲ್ರೆಡಿ 3-4 ಜನ ಕವರ್ ಮಾಡಬೇಕಿತ್ತು. 6 ಗೇಟಿಂದ ಇಲ್ಲಿವರೆಗೆ ಬರೋಷ್ಟು ಒಳಗಡೆ ಜನಗಳು ಹೆಂಗೆ ಬರ್ತಾರೆ ಅಂದರೆ ನನಗೆ ರೋಡಲ್ಲಿ ಹೋಗೋದಕ್ಕೂ ಜಾಗ ಬಿಡೋದಿಲ್ಲ. ಹೊಗೆ ನೋಡುಗರು ನಾಕೆ ನಂಬರ್ ಬೇಟೆ ಕಾಣ್ತಲ್ಲ ಅಷ್ಟು ಹೊಗೆ ಐತೆ ಅಲ್ಲಿ. ಯಾವ ಮಟ್ಟೆ ಬ್ಲಾಕ್ ಮಾಡ್ಕೊಂಡಿರ್ತಾರೆ ಅಂದರೆ ಪದ ತೋರಿಸ್ತಾ ಗೊತ್ತವನ. ಯಾವ ಮಟ್ಟೆ ಬ್ಲಾಕ್ ಮಾಡ್ಕೊಂಡಿರ್ತಾರೆ ಅಂದರೆ ನನಗೆ ಮುಂದಕ್ಕೆ ಹೋಗೋದೇ ಇಲ್ಲ, ಹೋಗೋಕ್ಕೆ ಹೋಗಲ್ಲ ಆ ಥರ. ಆ್ಯಕ್ಚುಲಿ ಇದಿದೆಯಲ್ಲ ಅಲ್ಲಿ ಮುಸ್ಲಿಮ್ಸ್ ಒಂದು ಏನೋ ದರ್ಗಾ ಇದೆಯಲ್ಲ, ಅದ್ರ ಮುಂಭಾಗ ಸುಮಾರು ಜನ ಇದೇ ಥರ ಕವರ್ ಮಾಡ್ಕೊಂಡಿದ್ರು, ಸ್ಪೆಷಲಿ ಮುಸ್ಲಿಮ್ಸು. ನಾನು ಕವರ್ ಮಾಡೋಕ್ಕೆ ಹೋಗಲಿಲ್ಲ, ನಾನು ಬಿದ್ದೋಗ್ತಾ ಇದ್ದೀನಿ, ಏನೋ ಊಟ ಮಾಡಿಲ್ಲ. ಮಧ್ಯಾಹ್ನ ಅಲ್ಲಿ ನಿಂತ್ಕೊಳ್ಳೋಕ್ಕೂ ತಾಕತ್ತಿಲ್ಲದೆ ಬಂದ್ಬಿಟ್ಟು ಪಾರ್ಕಲ್ಲಿ ಮಲಿಕೋಬಿಟ್ಟೆ. ಸುಸ್ತಾಗ್ತಿತ್ತು ಸಿಕ್ಕಾಬಿಟ್ಟೆ. ಈಗಲೂ ತುರಾಡ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲಿ ಊಟ ತಿನ್ನಲೇಬೇಕಾದ್ರೆ ಏನಾದ್ರೆ ಸೊ ಎಲ್ಲರೂ ಊಟ ಗೀಟ ಸಿಗ್ಬೋದು ಅಂತ ಹೋಗ್ತಾಯಿದ್ದೀನಿ. ಒಂದು 15 ಮಿನಿಟ್ಸ್ ತಿಂದ್ಕೊಂಡಿದ್ದೀನಿ ಅಷ್ಟೇ. ಹೆಚ್ಚಿಗೆ ಕಾಯೋಕ್ಕಾಗಲ್ಲ, ಟಯರ್ಡ್ ಆಗ್ತಿದೆ. ಸೀದಾ ಬಂದು ಸುಸ್ತಾಗಿ ಮಲಿಕೊಂಡ್ಬಿಡ್ತೀನಿ. ಬೆಳಗ್ಗೆ ನಂಜನಗೂಡಿಗೆ ಹೋದ್ರೆ ಆಯ್ತು ಅಷ್ಟೇ. ಇಲ್ಲಿಂದನೇ ಶುರು ಮಾಡಿದೆ. D9444 ರೋಡ್ ಅದು ಬರೋದು ಕಿಂಗ್. ಆ್ಯಕ್ಚುಲಿ ಅರ್ಜುನ್ ಅಲ್ಲೊಂದು ಆಟೋ ನಿಂತ್ಕೊಂಡಿತ್ತು, ಹೆರಿಟೇಜ್ ಹಿರಿಯ ನಾಗರಿಕ ಆಟೋ ನೋಡಿದ್ರು. ತಾತಪ್ಪ ಬಾಲಂಗೋಚಿ, ಇಲ್ಲಿ ತಾತಪ್ಪ ಬಾಲಂಗೋಚಿ ಆಗ್ತಿರುತ್ತಿದ್ದಾರೆ ಗೊತ್ತಾ. ರಿವರ್ ಸೈಡ್ ಒಂದು ಇದು ಆಯಿತು, ಅದ್ರ ಹೆಸರೇನೋ ಸ್ಕೂಟರ್ ಇದೆಯಲ್ಲ ಒಂದು ಹೊಸದು ರಿವರ್. ಅದು ಆ್ಯಕ್ಚುಲಿ ಸ್ಕೂಟರ್ ಹೋಯ್ತು. ಅದು ಅದು ಸುತ್ತಮುತ್ತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಹೊರಟಿರೋದೇನೆಂದರೆ ಅಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತೀನಲ್ಲ ಪಾಸ್ಟು 2 ಟೈಮ್ಸಿಂದ. ಅಂದರೆ ಕಳೆದ 2 ಬಾರಿಯಿಂದ ಏನಾಗ್ತಾಯಿದೆ ಅಂದರೆ ತಾತಪ್ಪನ ಜೊತೆ ಒಬ್ಬ ಇರ್ತಾನಲ್ಲ, KA05 KU 8008 ಗಾಡಿ, ಅದು ಪ್ರಕಾಶ್ ಬಾಲಂಗೋಚಿ ಊಟ ಮಾಡ್ತಾಯಿದ್ದವನು. ಸೊ ಅದೇನೆಂದರೆ ಏನು ಹೇಳೋದು, ತಾತಪ್ಪ ಟೀಮ್. ತಾತಪ್ಪ ಏನು ಮಾಡ್ತಾನೆ ಅಂದರೆ ತಿಗ ತೋರಿಸ್ಕೊಂಡು ನಿಂತಿರ್ತಾನೆ, ಲಂಗೋಟಿ ಕಟ್ಕೊಂಡು. ಪುಡ್ಗೋಸಿ ಲಂಗೋಟಿನೂ ಅಲ್ಲ, ಲಂಗೋಟಿ ಅಲ್ಲ ಸರಿ, ಪೈಲ್ವಾನ್ ಹಾಕೊಂಡು ಲಂಗೋಟಿ, ಇವು ಹಾಕೋದು ಪುಡ್ಗೋಸಿ. ಸೊ ಪುಡ್ಗೋಸಿ ಕಟ್ಕೊಂಡು ಇಷ್ಟಾಗ್ಲದ್ದು ನಿಂತಿರ್ತಾನೆ, ತಿಗ ಎಲ್ಲ ತೋರಿಸ್ಕೊಂಡು ಯಾವಾಗಲೂ. ಮತ್ತು ನಂಬರ್ 2 ಹೋಗಿದ್ದು ಬಂದ್ಬಿಟ್ಟು ತಿಗ ತೊಳ್ಕೊಳ್ಳೋದು, ಸಾಮಾನು ತೋರಿಸೋದು, ತಿಗ ತೊಳ್ಕೊಳ್ಳೋದು ಥರ ಆ ಥರ ಮಾಡ್ತಿರ್ತಾನೆ ಒಂದು. ಇವನು ಅಷ್ಟೇ, ಯಾರು ಇನ್ನೊಬ್ಬ ಮುಸ್ಲಿಮ್ ಇದಲ್ಲ, ಬಾಳೆಹಣ್ಣು ಮಾರಾಟ ಮಾಡೋನು, ಎಲೆ ಎಲ್ಲ ತೊಗೊಂಬರ್ತಿದ್ದಾನಲ್ಲ, ಲಗೇಜ್ ಆಟೋದವನು. ಅವನು ಕೂಡ ಏನು ಮಾಡ್ತಾನೆ ಅಂದರೆ ಕರೆಕ್ಟಾಗಿ ನಾನು ಸ್ನಾನ ಮಾಡ್ತೀನಲ್ಲ ಆ ಸಮಯದಲ್ಲಿ ಬಂದು ಮೇಲೆ ಕೂತ್ಕೊತಾನೆ. ಅಲ್ಲಿ ಮೇಲೆ ಕೂತ್ಕೊಂಡು ಮಾತಾಡ್ಸೋಂತಾರೆ, ಮೇಲೆ ಕೂತ್ಕೊಂಡು ನೋಡ್ತಾ ಇರೋದು ನಾನು ಸ್ನಾನ ಮಾಡುವಾಗ. ಅಥವಾ ಮತ್ತು ಸ್ಪೆಷಲಿ ನಾನು ಬಟ್ಟೆ ಬದಲಾಯಿಸಿನಲ್ಲ ಅವಾಗಂತೂ ಮೈಗೆ ಸೋಪಾಗಿ ಸ್ನಾನ ಮಾಡ್ತಿರ್ತೀನಲ್ಲ ಅವಾಗ, ಮತ್ತು ಬಟ್ಟೆ ಬದಲಾಯಿಸಿನಲ್ಲ ಅವಾಗಂತೂ ಕರೆಕ್ಟಾಗಿ ಮುಂದೆನೇ ಕೂತಿರ್ತಾನೆ. ಆಮೇಲೆ ಗುಡು ಅಂತ ಓಡಾಗಿ ಟಾಯ್ಲೆಟ್ ಮಾಡಿಬಿಟ್ಟು ನಂಬರ್ 2 ಹೋಗ್ಬಿಟ್ಟು ತಿಗ ತೊಳೆಯೋರ ಥರ ಬಂದು ತೊಳಿತಾ ಇರೋದು. ಅದೇ ಸೇಮ್ ಟೈಮಲ್ಲಿ ಕೂಗೋದು, ನಮ್ಮನ್ನು ಏನಾದ್ರು ವಿಷಯ ಚರ್ಚೆ ಮಾಡೋರ ಥರ ಕೂಗೋದು. ಆ ಕಡೆ ತಿರುಗಿ ನೋಡಲಿ ಅನ್ನೋ ಥರ, ತಿರುಗಿ ನೋಡೋ ಹಾಗೆ ಮಾಡೋದಕ್ಕೆ ಏನಾದರೂ ವಿಷಯ ಪ್ರಸ್ತಾಪ ಮಾಡೋದು, ಆ ಥರ ಕೆಲಸಗಳನ್ನ ಮಾಡ್ತಾಯಿರ್ತಾನೆ. ಆ್ಯಕ್ಚುಲಿ ಕಳೆದ 2 ಬಾರಿಯಿಂದ ಆ ಥರ ಆಗ್ತಾಯಿದೆ. ಅದು ಜಾಸ್ತಿ ಸ್ಪೆಷಲಿ ನೋಡೋದ ಆ ಥರ ಬಾ. ಯಾರ್ದು ಎಕ್ಸ್ಪ್ಲೈನ್ ಮಾಡ್ತಾರೆ, ಅಡ್ಡಿ ಬರ್ತಾ ಇದ್ದಲ್ಲ ಅವರು, ನೀವೇ ನೋಡ್ಕೊಡ್ಬೇಕು. ಆ್ಯಕ್ಚುಲಿ ಅದು ಸ್ಟೋರಿ 2 ನಡೀತಾ ಇದೆ ಇಲ್ಲಿ. ಒಂದು ಆ್ಯಕ್ಚುಲಿ ಸ್ಟೋರಿನ ಯಾವುದೋ ಒಂದು ಕಥೆ ಹೇಳ್ತಾ ಇದ್ದೀನಿ. AA5640 ಗಾಡಿ ಅದು. ಈಶ್ವರಿ ಇಲ್ಲ ಅಶ್ವಿನಿ ಏನೋ, ಯಶಸ್ವಿನಿ ಏನೋ ಇತ್ತು, ಮುಸ್ಲಿಮ್ದು ಆಟೋ ಇದು. ಆ್ಯಕ್ಚುಲಿ ಇನ್ನೊಂದು ಊಟಕ್ಕೆ ಅಂತ ಹೋಗ್ತಾ ಇದ್ದೀನಿ ಈಗ. ಅಲ್ಲಿ ಇವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋದೇನು ಅಂದರೆ ಊಟ ಎಲ್ಲ ಮುಗಿದೋಗಿರುತ್ತೆ, ಎಲೆ ಬಿದ್ದಿರ್ತದೆ, ನೋಡ್ಕೊಂಬರ್ಬೇಕು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೋಡಬೇಕು.
ಆ್ಯಕ್ಚುಲಿ ಅಲ್ಲಿ ನಿಂತಿದ್ದಾನಲ್ಲ ಆಟೋ ಡ್ರೈವರ್ ಇರಬೇಕು ಅವನು KA09A 5840 ನಾಲ್ಗೆ ತೋರಿಸ್ತಾ ಇದೆ 2-3 ಸರಿ ನಾಲ್ಗೆ ತೋರಿಸ್ಬಿಟ್ಟು ಯಾರಿಗೋ ಒಬ್ರಿಗೆ ಅಡ್ರೆಸ್ ಹೇಳ್ತಾರೆ ಕಡ್ಕೊಳ ನಂಜನಗೂಡು ರೋಡ್ ಅಲ್ಲಿ ಈಗಲೂ ನಾಲ್ಗೆ ತೋರಿಸಿದೆ ಆ್ಯಕ್ಚುಲಿ ಕವರ್ ಆಗಿರುತ್ತೆ ಬಿಡಿ ಈಗಲೂ ತೋರಿಸ್ತಾ ಇದ್ದಾನೆ ನಾಲ್ಗೆ ಆ್ಯಕ್ಚುಲಿ ಇವ್ರು ಏನು ಹೇಳ್ತಾರೆ ಅಂದರೆ ಆ ಮುಸ್ಲಿಮ್ಸ್ ನೋಡಿದ್ರು ಅವ್ರಿಗೆ ಏನು ಬಂದಿರೋದು ಬರ ನಿರಾಶ್ರಿತ ಪರಿಹಾರ ಅಕ್ಷಯ ಪಾತ್ರೆಯಲ್ಲಿ ಬಂದು ಅದು ಊಟ ಇಲ್ಲ ಬರೀ ತರಕಾರಿ ಉಳ್ಕೊಂಡಿದೆ ಬೀಟ್ರೋಟ್ದು ಪಲ್ಯ ಇದೆಯಲ್ಲ ಅದನ್ನೇ ತಿಂತಾ ಇದ್ದಾರೆ ಇಲ್ಲಿ ಆ್ಯಕ್ಚುಲಿ 2-3 ಇಡ್ಲಿ ಮತ್ತು ವೈಟ್ ರೈಸು ಮತ್ತು ಅದು ಹೆಸರೇನು ರೈಸ್ ಬಾತ್ 2 ಮಿಕ್ಸ್ ಆಗಿದ್ದು ಊಟ ಸಿಕ್ತು ರೈಸ್ ಬಾತ್ ಮತ್ತು ರೈಸ್ ಬಾತ್ 2 ಮಿಕ್ಸ್ ಆಗಿದ್ದು ಒಂದೊಂದು ಚೂರು ಅದು ಎಣಿಸ್ಕೊಳ್ತೀನಿ ಅಂದರೆ 10 ತುತ್ತಾಗಿರುತ್ತೆ ಮ್ಯಾಕ್ಸಿಮಮ್ 3 ಇಡ್ಲಿ ಇಷ್ಟು ಊಟ ಸಿಕ್ಕಿದೆ ಇವತ್ತು ಆ್ಯಕ್ಚುಲಿ ಬೆಳಗ್ಗೆಯಿಂದ ಇಷ್ಟೇ ಊಟ ಸಿಕ್ಕಿರೋದು ಯಾಕೆ ಅಂತ ಜಸ್ಟಿಫಿಕೇಷನ್ ಕೊಡ್ತಿರೋದಂದ್ರೆ ಕಡ್ಕೊಳಗೆ ಹೋಗು ಅಂತ ನಾಲ್ಗೆ ತೋರಿಸ್ತಾ ಈಗಲೂ ಮತ್ತೆ ಇನ್ನೂ ಒಂದ್ಸರಿ ನಾಲ್ಗೆ ತೋರಿಸ್ತಾ ಅವ್ನು ನೋಡೋಕ್ಕೂ ಸ್ವಲ್ಪ ಹಂಗೆ ಅವನೇ ಕಡ್ಕೊಳ್ಳೋ ರಮೇಶ್ ಥರ ಅವನು ಇನ್ನೊಂದೇನಾದ್ರೆ ಯಾರೋ ಒಬ್ಬ ಗಲಾಟೆ ಮಾಡ್ತಾನೆ ಇಲ್ಲಿ ಬಂದು ನೀವೆಲ್ಲ ಒಳಗೆ ಮಡಿಕತ್ತೀರ ಕೊಡೋದಿಲ್ಲ ಅಂತ ಅದಕ್ಕೆ ಅವನೇ ಹೋಟ್ಲ ನೀವು ಕೇಳ್ಕೊಳ್ಳಿದ್ದೆಲ್ಲ ಕೊಡೋಕ್ಕೆ ಹಂಗೆ ಹೆಂಗೆ ಅಂತ ಇವರು ಗಲಾಟೆ ಮಾಡಿ ಕಳಿಸ್ತಾರೆ ಅವ್ರು ಅಲ್ಲಿ ಮತ್ತೆ ಆಗತ್ತಿದ್ದಾನೆ ಕಡ್ಕೊಳ್ಳೋ ರಮೇಶ್ ಐಡೆಂಟಿಟಿ ಅದು ಇಲ್ಲೂ ರಮೇಶ್ ಕವರ್ ಗುರು ಮುಂದೆ ಕವರ್ ಆಯ್ತಲ್ಲ ತೆಂಗಿನಕಾಯಿ ಓಪನ್ ಮಾಡಿಟ್ಟವ್ರಲ್ಲ ಅದು ರಮೇಶ್ ಕವರ್ ಐತೆ ಕೂದಲು ಉತ್ಸಡ ಪ್ರಚಾರ ಅಷ್ಟೇ ಅಲ್ಲ ಬಳ್ಳಾಳ್ ಸುತ್ತ ಬಳ್ಳಾಳ್ ಬಾಲ್ ಅದನ್ನೇ ಇವನು ನಾಲ್ಗೆ ತೋರಿಸ್ತಾರೆ ತುಳಸಿ ಜ್ಯುವೆಲರ್ಸ್ದು ತುಳಸಿ ತುಳು ಪ್ಲಸ್ ಸಿ ಅಂತ ಇವ ಕಡ್ಕೊಳ್ಳೋ ರಮೇಶ್ ಹೋಗಿ ಅವ್ಳು ತುಳು ಉಣ್ತಾನಂತೆ ಸೊಳೆ ಮಗ ಅದನ್ನೇ ತೋರಿಸ್ತಾನೆ ನಾಲ್ಗೆಲ್ಲ ಅವರು AB 8993 ಗಾಡಿ ಹೋಗ್ತಾ ಇದೆಯಲ್ಲ ಅಲ್ಲಿ ಅದು 4426 ಯಾವುದ್ರದ್ದು ಯಾವ ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಡಿಕ್ಷನ್ ಬರುತ್ತೆ ಗೊತ್ತಿಲ್ಲ ಆಟೋ ಸಮರ್ಥ ಅಂತ ಬರ್ದಿತ್ತು ಹಿಂಭಾಗ ಸಮರ್ಥ ಇಲ್ಲಿ ಇದೇ ಸ್ಟೋರಿ ಇನ್ನೂ ಪ್ರಗತಿಯಲ್ಲಿರೋದು ಕಡ್ಕೊಳ್ಳೋ ರಮೇಶೇ ಪ್ರಗತಿ ಸ್ಟೋರಿಯಲ್ಲಿರೋದು ಸಮರ್ಥ ಅವನು ಮಾಮೂಲಿ ಇವರು ದೇವಸ್ಥಾನ ಪಾರ್ಕ್ ದೇವಸ್ಥಾನ ಅದು ಹೊಗೆ ಬೇರೆ ಕೊಡೋದು ಒಂದು A5840 A09 ಪೊಲೀಸ್ ಏನೋ ಸುಮಾರು ವರ್ಷದಿಂದ ಪಂಚಾಯತಿ ನಡೀತಾ ಇದೆ ಇಲ್ಲಿ ಬೊಮ್ಮ ಇರ್ತಾಳೆ ಯಾವಾಗಲೂ ಇಲ್ಲಿ ಎಳ್ನೀರು ಮಾಡ್ತಾ ಇರ್ತಾಳಲ್ಲ ಅವರು ಆಯಮ್ಮಂದಿ ಅಧ್ಯಕ್ಷತೆಯಲ್ಲಿ ಪಂಚಾಯತ್ ನಡೀತಾ ಇರೋದು ಅಲ್ಲಿ ಪೊಲೀಸ್ ಏನೋ ಕತ್ತರಿಸ್ತಾ ನಿಂತವ್ರೆ ಒಬ್ಬ ಆಟೋದವ್ರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ A55G432 ಗಾಡಿ ಅದು ಅಲ್ಲಿ ಆ್ಯಕ್ಚುಲಿ ಅಕ್ಷಯ ಪಾತ್ರದಲ್ಲಿ ಕಡಿಮೆ ಊಟ ಕೊಟ್ಟಿದ್ದು ಮತ್ತಲ್ಲ ಪೊಲೀಸವರು ಯಾರನ್ನೊಬ್ಬ ನೆತಾಕೊಂಡು ಹೋಗ್ತಾ ಇದ್ರಲ್ಲ ಅದು ಟೋಟಲ್ ಡ್ರಾಮಾ ಏನಪ್ಪ ಅದು ಆ್ಯಟಿಟ್ಯೂಡ್ ಸ್ಟೋರಿ ಅಂದರೆ ನನಗೆ ಬಿದ್ದೋಗ್ಬಾರ್ದು ಅಂದರೆ ಊಟ ಇಲ್ಲದೆ ಸುಸ್ತಾಗಿ ಕೆಳಗೆ ಬಿದ್ದೋಗ್ಬಾರ್ದು ಅಷ್ಟು ಊಟ ಮಾತ್ರ ಕೊಟ್ಟಿದ್ವಿ ಅಂತ ಅರ್ಥ ಅಂದರೆ ಅವರು ಆಲ್ರೆಡಿ ಯಾರು ಊಟ ಮಾಡಿದೆ ಅಲ್ಲೆಲ್ಲೋ ರೋಡಲ್ಲಿ ಬಿದ್ದೋಗಿದ್ದಾನೆ ಪೊಲೀಸರು ಅದನ್ನೇ ತಗೊಂಡು ಅವನ್ನ ಆಸ್ಪತ್ರೆಗೆ ಹಾಕ್ತಾ ಇರೋದು ಸೊ ಅದೇ ರೀತಿ ನಾನು ಊಟ ಇಲ್ಲದೆ ರೋಡಲ್ಲಿ ಬಿದ್ದೋಗ್ಬಾರ್ದು ಅಷ್ಟು ಮಾತ್ರ ಊಟ ಕೊಡ್ತಾರೆ ಅಂದರೆ ರೋಡಲ್ಲಿ ಓಡಾಡ್ಕೊಂಡಿರ್ಬೇಕು ನಾನು ಅಷ್ಟು ಎನರ್ಜಿ ಎಷ್ಟು ಬೇಕು ಓಡಾಡೋಕ್ಕೆ ಎನರ್ಜಿ ಎಷ್ಟು ಬೇಕು ಅಷ್ಟು ಮಾತ್ರ ಊಟ ಕೊಡ್ತಾರೆ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಅವ್ರು ಅದು ಅಲ್ಲಿಂದ ಡ್ರಾಮಾ ಕ್ರಿಯೇಟ್ ಮಾಡಿದ್ರು ಅವ್ನು ಊಟ ಮಾಡಿದ್ರೆ ಬಿದ್ದೋಗಿದ್ದೆ ಯಾರೋ ಪೊಲೀಸರೇ ತಗೊಂಡಿದ್ರು ಸೊ ನಾನು ಊಟ ಮಾಡಿ ಓಡಾಡೋಷ್ಟು ಊಟ ಕೊಡ್ತಾರೆ ನನಗೆ ಅಷ್ಟೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಆರ್ಗನೈಸ್ಡ್ ಎಷ್ಟು ಗಂಟೆಗಿದೆ ರೈಲ್ವೆ ಸ್ಟೇಷನ್ ಆ ಕಡೆ ಇರೋದು ಅಂದರೆ ಎಷ್ಟು ಗಂಟೆಗೆ ಇದೆ ಟ್ರೈನ್ ನಂಜನಗೂಡು ಹೋಗ್ಬೇಕು ಟ್ರೈನ್ ಇದೆಯಾ 4:30 ಇರಬೇಕು ಅಥವಾ 7 ಗಂಟೆಗೆ ಇರಬೇಕು 7 ಗಂಟೆ ಪಕ್ಕ ಇದೆ ನೋಡಿ ಸರ್ ನೀವು ಆ ಕಡೆ ಹೊಂಟಿದ್ದೆ ಯಾರು ಸದ್ಯಕ್ಕೆ ಎಲ್ಲೂ ಹೊರಟಿಲ್ಲ ನಂಜನಗೂಡು ಟ್ರೈನ್ ಬಗ್ಗೆ ಗೊತ್ತೇ ಯಾಕಂದ್ರೆ ನಾನು ನಂಜನಗೂಡವನೇ ಪೊಲೀಸ್ ಸೇಬ್ ಅಲ್ಲಿದ್ದಾರಲ್ಲ ಅವ್ರದ್ದು ಏನೋ ಡೆಮಾನ್ಸ್ಟ್ರೇಷನ್ ನಡೀತಾ ಇದೆ ಓಮಿನಿ ಕಾರ್ ಇದೆಯಲ್ಲ ಇವನು ಕೂಡ ಅದೇ ಥರ ಬಂದು ನಿಂತ್ಕೊಂಡೇನೋ ಮಾಡ್ತಾಯಿದ್ದಾರೆ
ಏನೋ ಕತೆ ಕರ್ಮಗಳು ನಡೀತಾ ಇದೆ. ಏನು ಎನ್ಕ್ವೈರಿ ಮಾಡ್ತಾಯಿದ್ದಾರೆ ಒಟ್ಟಲ್ಲಿ. ಅಲ್ಲಿ ಯಾವ್ದು ನನ್ನ ಪ್ರಕಾರ ಎಂಥದ್ದು ಎನ್ಕ್ವೈರಿ ಲೌಡಾನು ಇಲ್ಲ ಅವರು. ಇದು ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ. ಅಲ್ಲಿ ಓಮಿನಿ ನಿಂತ್ಕೊಂಡಿದೆಯಲ್ಲ, ಬಹುಶಃ ನಾನು ಬನ್ನೂರಿಗೆ ಹೋದ ಮೇಲೆ ಈ ಥರ ನನ್ನ ವಿಷಯನ ಈ ಥರ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಿರ್ಬೇಕು. ಅವ್ರಿಗೆ ಆ ಯೋಗ್ಯತೆ ಖಂಡಿತ ಇಲ್ಲ. ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಕೊಡಬೇಡಿ ಅಂತ ನಾನೇ ರೆಕಮೆಂಡ್ ಮಾಡ್ತೀನಿ. ಇನ್ ಕೇಸ್ ಅಪ್ಪಿತಪ್ಪಿ ಕಾನೂನಾತ್ಮಕ ಅವ್ರಿಗೆ ಹೋಗ್ಬೇಕಾಗಿ ಬರ್ಬೋದು. ಕೊಟ್ಗಿಟ್ಬಿಟ್ರೆ ಸುಮ್ಮನೆ ಇಟ್ಟಿದ್ದಡ್ಡ ಭೂಮಿ ಭಾರ ಅಂತ ಇನ್ನೊಂದು ಎಕ್ಸ್ಟ್ರಾ ಕೇಸ್ ಬೀಳ್ತಿದೆ ಅವ್ರ ಮೇಲೆ ಅಷ್ಟೇ. ಮೊಬೈಲ್ ಆನ್ ಆಗೋ ಲೇಟ್ ಆಗೋಯ್ತು. ಅಲ್ಲಿಂದ ಆ ಕಡೆ ಕರ್ಕೊಂಡ್ಬಂದರು. ಕರೆಕ್ಟಾಗಿ ಈ ಪಾಯಿಂಟಲ್ಲಿ ಮೂವ್ ಆಗ್ತಾ ಇದೆಯಲ್ಲ, ಆ ಪಾಯಿಂಟಲ್ಲಿ ನಿಂತ್ಕೊಂಡ್ರು. ಸುಮ್ಮನೆ 3 ಜನ ನಿಂತ್ಕೊಂಡು ಏನೋ ಡಿಸ್ಕಸ್ ಮಾಡ್ತಾರೆ. ತಾವು ಮುಂದಕ್ಕೆ ಹೋಗ್ತಾ ನನಗೂ ಹೋಗೋಗ್ಬಿಡ್ತಾ ಇಲ್ಲ. ಈ ಮಗನ ನೋಡೋಕ್ರ ಪರಾಕ್ರಮ. ಹೌದು, ಸೇಮ್ ಸ್ಟೋರಿ. ರೋಡ್ ಬ್ಲಾಕ್ ಮಾಡ್ಕೊಳ್ಳೋದು. ಸ್ಪೀಡಾಗಿ ಟೈಮ್ ಮ್ಯಾನೇಜ್ ಮಾಡ್ತಾರಲ್ಲ ಕಾಕೋರು. ಇಲ್ಲೇನಾದ್ರೆ ಸೆಕ್ಯೂರಿಟಿಯಲ್ಲಿ ಕುತ್ಕೊಂಡು ಕಾಯ್ಕೊಳ್ಳೋಕ್ಕಾಗ್ಬರ್ತದೆ ಬಿಟ್ಟು ಗೇಟ್ ಕ್ಲೀನಾಗಿ ಬೀಗ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ ಅವ್ರು ಪಡ್ದವರು. ಇಷ್ಟಾಗಲ್ಲದೆ ಜನ ಸಾಯಬೇಕು. ಈ ಬೋಳಿ ಮಕ್ಕಳು ಫೀಲ್ಡರ್ಗಳು ಅದನ್ನೇ ಅಡ್ವಾಂಟೇಜಾಗಿ ತಗೋತಾರೆ. ಸುಮ್ಮನೆ ಕ್ಯೂ ನಿಂತಿರ್ತಾರೆ. ಬರ್ಬೇಕಾದ್ರೆ ತಾವು ಸುಮ್ಮನೆ ಒಳಗೆ ನುಗ್ಗೋದು. ಈ ಕಡೆಯಿಂದ ಹೋಗ್ತಾರೆ, ಆ ಕಡೆಯಿಂದ ಬರ್ತಾರದು. ಅಲ್ಲಿ ಕಡಿಮೆ ಒಂದು 5 ನಿಮಿಷ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ದೀನಿ ನಾನು. 5 ನಿಮಿಷ. JU 9396 ಗಾಡಿ, TVS ಎಕ್ಸೆಲ್ ಸೂಪರ್ TVS ಮುಪ್ಪೇಡ್ ಹೊಟ್ಟದೆ. HV 6876 HL 901 ಹಾರನ್ ಮಾಡೋದವನು. ಅಲ್ಲಿ ಮುಂದೆ ಗಾಡಿ ಅನ್ನಲ್ಲ, ಅವನೇನೋ ಕೈ ತೋರಿಸ್ಬಿಡೋದ ಹಿಂಗೆ ಅಂದ್ಬಿಟ್ಟದ. ಕವರಾಗಿರುತ್ತೆ ಕ್ಲೀನಾಗದು. JS 618 ಗಾಡಿ, ಹೆವಿ ಹಾರನ್ನು. MH 4005 ಗಾಡಿ. ಅವ್ರಿಗೆ ಆರೋದ್ ಮಾಡೋರಿಗೆಲ್ಲ ದಾರಿ ಮಾಡಿಕೊಡ್ತಾರೆ. ಹೋಗ್ತಾನೆ ಇಲ್ಲ ನೋಡಿ, ಸುಮಾರು ಹೊತ್ತಾಯ್ತಲ್ಲ ಗಾಡಿ ನಿಲ್ಸ್ಕೊಂಡು ಎತ್ತಕ್ಕೂ ತೆಗಿತಾ ಇಲ್ಲ. JQ 8255 ಗಾಡಿ. ಅಲ್ಲೇನಂದರೆ AA481 ಗಾಡಿ. ಅದೇ ಶ್ರುತ ಬಳ್ಳಾಳ್ ಬೇಡ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೆ. ಈಗ ಸ್ವಲ್ಪ ಹೊತ್ತು ಮುಂಚೆ ಅಕ್ಷಯ ಪಾತ್ರ ಮುಂದೆ ಏನೋ ನಾಟಕ ನಡೀತು. ಸೊ ಅವಾಗ ಶ್ರುತ ಬಳ್ಳಾಳ್ ಬೇಡ ಬಿಡು ಅಂತ ಅಪ್ಲೋಡ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಇವರು ಸೌಂಡ್ ಮಾಡ್ತಾ ಇರೋದು ಶಬ್ದ. ಈಗ ಇದ್ರ ಮೇಲೆ ಎಫೆಕ್ಟ್ ಬೀಳ್ಬೋದು. ಬಟ್ಟೆ ತೊಗೊಳ್ತೀನಿ ಅಂದಿದ್ದಾರಲ್ಲ, ಇದ್ರ ಮೇಲೆ ಎಫೆಕ್ಟ್ ಬೀಳ್ಬೋದು. ವಿಶಾಲ್ ಮಾಡಿ ಸ್ಲಿಪ್ಪರು ಬಟ್ಟೆ ಮೇಲೆಲ್ಲ ಪರಿಣಾಮ ಬೀಳುತ್ತೆ ಅದು. ಅದಕ್ಕೆ ಸೌಂಡ್ ಮಾಡ್ತಾ ಇರೋದು. ಅಲ್ಲಿ ಬಟ್ಟೆ ಮಿಸ್ಸಿಂಗ್ ಆಗಿರುತ್ತೆ, ಅಥವಾ ಇದು ದುಡ್ಡು ಕೊಡೋಲ್ಲ ಅಷ್ಟೇ, ತಗೊಳಕ್ಕೆ ದುಡ್ಡು ತೊಗೊಳಲ್ಲ. ಸೌಂಡ್ ಕೇಳಿಸ್ಕೊಳ್ಳಿ ಸಾಕು. ಸಾನೆಟ್ ಲಕ್ಷ್ಮ ಬಾಬಾ ಲ್ಯಾಂಗ್ವೇಜ್ ಇದು. ನೆವರ್ ಗಿವ್ ಅಪ್ ಟಿ ಶರ್ಟ್ ಹಾಕೊಂಡೈತೆ ಹುಡುಗ. ಸಾಬ್ರದ್ದು ಹಾವಳಿ ಸಿಕ್ಕಾಬಿಟ್ಟೆ ಆಗ್ಬಿಡೈತೆ. ಇವ್ರು ನೋಡಿದ್ರು ರೋಡ್ ಬ್ಲಾಕ್ ಮಾಡ್ಕೊಂಡಿರೋದು ಪಾದಗಳು. ಬೇಕಾಗುತ್ತೆ ರೋಡ್ ಬ್ಲಾಕ್ ಮಾಡಿ ಮಾಡ್ಕೊಂಡು ನಿಂತ್ಕೊಂಡ್ಬಿಡೈತೆ. ಇಲ್ಲಿ ನಿಂತೈತಲ್ಲ ಲೌಡ, ನಾಯಿ ಕಡಿತಾವಲ್ಲ ಅಂತ ಆ ಥರ ನಾಯಿ ಕರ್ದಂಗೆ ಕಡಿತಾಳೆ ಅವನ್ನ. ಬೆಟ್ಟು ಫಕ್ಕಿ ಬೆಟ್ಟು ತೋರಿಸ್ತಾನೆ ಅವ್ನು ಗುರು ಹಾಕೊಂಡಿರೋ ವೈಟ್ ಟಿ ಶರ್ಟ್ ಅವನಲ್ಲ ಬಳಿ ಮಗ. ಅವನನ್ನ ನಾಯಿ ಕಡಿತಾರಲ್ಲ ಅಂತ ಕರೀತಾಳೆ.
ಅವನು ಫಕ್ಕಿ ಬಿಟ್ಟು ತೋರಿಸ್ತಾನೆ ಸೊಳ ಮಗ. ಎರಡೂ ರೆಕಾರ್ಡ್ ಆಗಿದೆ. ಆ್ಯಕ್ಚುಲಿ ಅವಳು ಕರೆದಿದ್ದು ರೆಕಾರ್ಡ್ ಆಗಿಲ್ಲ, ಕರೆಕ್ಟಾಗಿ ಕರೀತಾಳೆ ಅವಳು. ಅದು ಆ್ಯಕ್ಚುಲಿ ಶ್ವೇತಾ ಬಳ್ಳಾಳ ಐಡೆಂಟಿಟಿ. ಶೋಲ್ಡರ್ ತೋರಿಸ್ತಾ ಇಲ್ಲ ಅವಳು. ನಡೆಯಲ್ಲ ಮೊಬೈಲ್ ನಡೀತಾ ಇಲ್ಲ. ಟೈಮ್ ಎಷ್ಟಲ್ಲ ಅಂತ ನಾವು ಸೊಳದಾಗ. ಹೈ ಬೀಮ್ ರೋಡ್ ಬ್ಲಾಕ್ ಮಾಡ್ಕೊಂಡಿರೋದು. ಎಷ್ಟು ಕಿಲೋಮೀಟರ್ ಕೊಡ್ತೇವೆ? 115. ಅದು ವರ್ಣ ಟೀ ಸ್ಟಾಲ್ ಕತೆ. ವರ್ಣ ಟೀ ಸ್ಟಾಲ್ ಕತೆ ಅದು. ಅದೇ ವರ್ಣ ಹತ್ರ ಟೀ ಕುಡಿಯೋಕೆ ಹೋಗಿಲ್ವಲ್ಲ, ಅದಕ್ಕೆ ಹೀಗೆ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಸೈಡ್ ಹೊಡಿತಾ ಇರೋದು ಹುಡುಗರು ಫುಟ್ಪಾತ್ ಮೇಲೆ. FORY1609 ಯೂಟರ್ನ್ ಹಾಕ್ತಾನೆ ಆ್ಯಕ್ಚುಲಿ ಅವನು. ಹೆಡ್ಲೈಟ್ ಹೈ ಬೀಮ್ ಮುಖಕ್ಕೆ ಬಿಡ್ತಾನೆ. ಯೂಟರ್ನ್ ಹಾಕೋದು ಆ್ಯಕ್ಚುಲಿ ಅವನು. ಅದು ಮಾಮೂಲಿ ದಸರಾದದು. ಅದು ಕೂಡ ದಸರಾ ದರ್ಗಾ ಆರ್ಡಿನರಿ ದರ್ಗಾ ಅಲ್ಲ ಅದು. ಜುಪಿಟರ್ ಗುರು 35 EP8497 ಇಲ್ಲಿ ಕೊಟ್ಟರು K09 AB6796 ಗಡಿ. ಇದೇನಂದರೆ ಭೀಮಾ ಪ್ರಾಪರ್ಟೀಸ್. ಅಲ್ಲಿ ಊಟಕ್ಕೆ ಹೋಗ್ತಿದ್ದಲ್ಲ, ಮಹಾಲಕ್ಷ್ಮಿ ಸ್ವೀಟ್ಸ್ ಮಧ್ಯಾಹ್ನ ಊಟಕ್ಕೆ ಹೋಗ್ತಿದ್ದಲ್ಲ, ಅದು ಅಡ್ವರ್ಟೈಸ್ಮೆಂಟ್. ಈ ಸ್ಟೋರಿ ಏನಂದರೆ, ನನಗೆ ಬೆಳಿಗ್ಗೆಯಿಂದ ಊಟ ಸಿಕ್ಕಿಲ್ವಲ್ಲ, ಅದಕ್ಕೆ ಅಲ್ಲಿ ಊಟ ಸಿಗುತ್ತೆ ಹೋಗುವಂತ. ಎಲ್ಲೂ ಊಟ ಕೊಟ್ಟಿಲ್ಲ. ಇವತ್ತು ಇದಕ್ಕೆ ಹೋದ್ನಲ್ಲ, ಅದ್ರ ಹೆಸರೇನು ಎಂಟ ಆಟ ಆಡ್ತಾವೆ ನೀವು ಹಸಿಬ್ರ ಕ್ರಾಸ್ ಮೇಲೆ. ಎಲ್ಲ ನೋಡ ಯಾರೋ ಅಫಿಷಿಯಲಿ ಅದು ಏನಂದರೆ ಮಧ್ಯಾಹ್ನದ ಊಟಕ್ಕೆ ಹೋಗ್ತೀನಲ್ಲ, ಮೈಸೂರು ಮಹಾಲಕ್ಷ್ಮಿ ಸ್ವೀಟ್ಸ್ ಮತ್ತು ಅವ್ರದ್ದೇನೋ ಇದು ಪ್ರಾಪರ್ಟೀಸ್, ಭೀಮಾ ಪ್ರಾಪರ್ಟೀಸು. ಅಂದರೆ ಮಧ್ಯಾಹ್ನ ಅಲ್ಲಿ ಊಟಕ್ಕೆ ಹೋಗುವಂತ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸಿಕ್ಕಿಲ್ಲ, ಹೋಗಿದ್ದೆ ಸ್ಪಾಟ್ಗೆ, ಬ್ರೇಕ್ಫಾಸ್ಟ್ ಕೊಟ್ಟಿಲ್ಲ. ಮಧ್ಯಾಹ್ನ ಹೋಗಿದೆ, ಲಂಚ್ ಕೊಟ್ಟಿಲ್ಲ. ಈ ಸಂಜೆ ಊಟ ಕೊಟ್ಟರು. ಅದೇ ಎಷ್ಟು ಕೊಟ್ಟರು ಅಂದರೆ 3 ಇಡ್ಲಿ ಇತ್ತು, ಸಣ್ಣದು, ತೀರಾ ಸಣ್ಣ ಸೈಜ್ದು 3 ಇಡ್ಲಿ ಇತ್ತು. ಮತ್ತು ರೈಸ್ ಬಾತ್ ಮತ್ತು ವೈಟ್ ರೈಸ್ ಎರಡೂ ಮಿಕ್ಸ್ ಇತ್ತು. ವೈಟ್ ರೈಸ್ ಮತ್ತು ರೈಸ್ ಬಾತ್, ಮತ್ತು ಅದು ರೈಸ್ ಬಾತ್ 2 ಥರ ರೈಸ್ ಬಾತು. ಒಂದು ವೈಟ್ ಕಲರ್ ರೈಸ್ ಬಾತು, ಇನ್ನೊಂದು ಇದು ಒಂದು ಸ್ವಲ್ಪ ರೆಡಿಶ್ ಬರುತ್ತಲ್ಲ, ಅದು ಟೊಮೊಟೊ ಬಾತ್ ಅಂತೀವಲ್ಲ, ಟೊಮೊಟೊ ರೈಸ್ ಬಾತ್ ಅಂತೀವಲ್ಲ, ಆ ಥರದ್ದೊಂದು. ಇನ್ನೊಂದು ಫ್ರೈಡ್ ರೈಸ್ ಥರ ಇತ್ತು, ಆ ಥರ ರೈಸ್ ಬಾತು. 2 ಥರ ರೈಸ್ ಬಾತ್ ಮತ್ತು ವೈಟ್ ರೈಸು 3 ಮಿಕ್ಸ್ ಆಗಿತ್ತು. ಅದನ್ನು 2 ಸರಿ ಕೊಟ್ಟರು. 2 ಸರಿ ಕೊಟ್ಟಾಗಲೂ 3 ತುತ್ತು 4 ತುತ್ತಿತ್ತು. ಸೊ ಅವ್ರಿಗೆ ಎಷ್ಟೊಂದು ಸರಿ ಕವರ್ ಮಾಡಿ ನಾವು ಕೊಟ್ಟಿರೋ ಕ್ವಾಂಟಿಟಿ. ಆ್ಯಕ್ಚುಲಿ ನಾನು ವಿಡಿಯೋ ಕವರ್ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ನನಗೆ ಹೊಟ್ಟೆ ಹೆವಿ ಕೊಯ್ಯೋಕ್ಕೋ ಹಸಿತಾಯಿತು. ಅಯ್ಯೋ ಮಾತಾಡ್ತಾರೆ ನೋಡಿದ್ರು ಇಬ್ಬರು. ಕಡಿ ನಂಬರ್ಗಳು ಓದಕ್ಕೆ ಹೋಗಲ್ಲ, ನೋಡ್ಕೊಳ್ರಪ್ಪ ನೀವೇ, ಏನೋ ಬಗಳ್ತಾವೆ ಆಗಿರ್ತಾರ. ಸೊ ಅದೇ ಏನು ಹೇಳೋದು, ಊಟ ಕೊಟ್ಟಿಲ್ಲ. ಸೊ ಅದಕ್ಕೆ ಜಸ್ಟಿಫಿಕೇಷನ್ ಕೊಡ್ತಿರೋದೇನಿಲ್ಲಿ ಆರ್ಗೇಟಲ್ಲಿ ಅಂದರೆ, ಆರ್ಗೇಟ್ಗೆ ಹೋಗ್ಬಿಡು, ಇದಕ್ಕೆ ಭೀಮಾ ಪ್ರಾಪರ್ಟೀಸ್ಗೆ ಹೋಗ್ಬಿಡು, ಅಲ್ಲಿ ಊಟ ಸಿಗುತ್ತೆ ಅಂತ ಅಡ್ವರ್ಟೈಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ನಾನು ಅಲ್ಲೆಲ್ಲೇ ವೀಡಿಯೋ ಕವರ್ ಮಾಡಬೇಕಿತ್ತು. ಅಲ್ಲೆಲ್ಲ ಜಾಗ ಫಿಲಪ್ ಇದೆ ಆ ಕಡೆ. ಇಲ್ಲಿ ಮಾಮೂಲಿ ಬರೋಕ್ಕೆಲ್ಲ ಈ ಜಾಗದಲ್ಲಿ ಕೂರೋದ ಅಂತ ಬಂದೆ. ಇಲ್ಲೂ ಫಿಲಪ್ ಇದೆ. ಸಿಗರೇಟ್ಸ್ ಅದೋದಕ್ಕೂ ಅವ್ರಿಗೆ ಅಲ್ಲೇ ಆಗಬೇಕು. ತೋರಿಸ್ತಿಲ್ಲ ವೀಡಿಯೋ ಅದೋದು ಇಲ್ಲಿ ಹೊರಗಿರೋದು.
ನೋಡ್ತೀವಿ ಎಲ್ಲ ಜಾಗ ಫಿಲಪ್ ಇದೆ ಅಲ್ಲಿವರೆಗೆ. ಇಲ್ಲಿ ಖಾಲಿ ಜಾಗ ಇರೋ ಕಡೆ ಹಿಂದ್ಗಡೆನೂ ಅಲ್ಲಿ ಕೂತ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಖಾಲಿ ಇದೆ, ಅಲ್ಲಿ ಬಿದ್ದು ಒದ್ದಾಡ್ತಿದ್ದಾನೆ. ಇಲ್ಲೊಂದು ಖಾಲಿ ಇದೆ, ಅದರಿಂದ ಬಿದ್ದು ಒದ್ದಾಡ್ತಾ ಇದ್ದಾನೆ. ಇಲ್ಲೂ ಒಂದು ಖಾಲಿ ಇದೆ, ಅದರಿಂದ ಅಲ್ಲಿ ಮಹೇಶ ಬಿದ್ದು ಒದ್ದಾಡ್ತಾ ಇದ್ದಾನೆ. ಸೊ ಎಲ್ಲ ಕಡೆ ಬರ್ತಿದೆ, ಫುಲ್ ಬರ್ತಿದೆ. ಅಲ್ಲೂ ಅಷ್ಟೇ ವರ್ಕೌಟ್ ಏರಿಯಾ ಬರ್ತಿದೆ, ಅಲ್ಲಿ ಉಯ್ಯಾಲೆ ಆಡೋ ಜಾಗ ಬರ್ತಿದೆ, ಇಲ್ಲಿ ಪಕ್ಕ ಬರ್ತಿದೆ, ಎಲ್ಲ ಬರ್ತಿದೆ ಎಲ್ಲ ಕಡೆ. ಸೊ ಎಲ್ಲಿ ಖಾಲಿ ಇದೆ ಅಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಬೇಸಿಕಲಿ ನಾನು ಮಲಗ್ತೀನಲ್ಲ ಆ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ಆ ಕಡೆ ಲಾಸ್ಟಲ್ಲಿ ಕೂತ್ಕೊಂಡು ಗಲಾಟೆ ಮಾಡ್ತಾಯಿದ್ರು. ಇವತ್ತು ನಾನು ಮಲಗೋ ಜಾಗದಲ್ಲೇ ಕೂತ್ಕೊಂಡಿದ್ದಾರೆ. ಈಗ ಸ್ವಲ್ಪ ಹೊತ್ತು ಮುಂಚೆ ನಾನು ಕೂತ್ಕೊಳ್ಳೋ ಜಾಗ ಇತ್ತಲ್ಲ ಬೆಂಚು, ಆ ಬೆಂಚ್ ಹಿಂಭಾಗ ಕೂತ್ಕೊಂಡು ಗಲಾಟೆ ಮಲ್ಕೊಂಡು ನಿದ್ದೆ ಹೊಡಿತಾಯಿದ್ರು, ಬಿದ್ಕೊಂಡು ಒದ್ದಾಡ್ತಾಯಿದ್ರು. ಈಗ ಜಸ್ಟ್ ವಿತಿನ್ 5 ಮಿನಿಟ್ಸ್ ಎದ್ಬಿಟ್ಟು ಎಲ್ಲ ಮುಂದ್ಗಡೆ ಈಗ ನಾನು ಕೂತ್ಕೊತೀನಲ್ಲ ಅದೇ ಬೆಂಚ್ ಮೇಲೆ ಕೂತ್ಕೊಂಡು ಮಲಿಕೊಂಡಿದ್ದಾನೆ. ಆ್ಯಕ್ಚುಲಿ ಮಹೇಶ ಮಲಗಿದ್ದಾನೆ, ಅವ್ನ ಪಕ್ಕದಲ್ಲಿ ಒಬ್ಬ ಕೂತ್ಕೊಂಡಿದ್ದಾನೆ, ಅದೇ ನಾನು ಮುಂದೆ ಕೂತ್ಕೊತೀನಲ್ಲ ಅವನು. ಸೊ ಇನ್ನಿದ್ದವರೆಲ್ಲ ಅಲ್ಲೇ ಕೂತ್ಕೊಂಡು ಒದ್ದಾಡ್ತಾ ಇದ್ದಾರೆ, ಒತ್ತಾಡ್ಕೊಂಡು ಕೂತಿದ್ದಾರೆ. 3 ಜನ ಇಲ್ಲಿದ್ದಾರೆ, 4 ಜನ ಇದ್ದರು. ಅದರಲ್ಲೊಬ್ಬ ನಿರಾಶ್ರಿತ ಪರಿಹಾರ ಕೇಂದ್ರದವನು ಸಾಬ್ರಿದ್ನಲ್ಲ, ಅವ್ನು ಸ್ವಲ್ಪ ಮುಂದ್ಗಡೆ ಹೋದ, ಆ ಕಡೆ ಲಾಸ್ಟಲ್ಲಿದ್ದಾನೆ ಅವನು. ಇನ್ನು 3 ಜನ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಕತ್ಲೆ ಏನೂ ಕಾಣಲ್ಲ ಅಂತ ಅಂದ್ಕೊಳ್ತೀನಿ. ಎಫೆಕ್ಟ್ ಏನಾರು ಹಾಕಿದ್ರೆ ಸ್ವಲ್ಪ ಕಾಣ್ಬೋದು. ಸೌಂಡು ಕೇಳಿಸ್ತಾ ಇದೆ ಅಂದ್ಕೊಳ್ತೀನಿ. ಇಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ನಡೀತಾ ಇದೆ. ಇಲ್ಲಿ ಲೇಡೀಸ್ ಅವ್ರದ್ದು ಅರ್ಚಾಡ್ತಿದ್ರು, ಇದಕ್ಕೆ ಕಡಿಮೆ ಆದರು. ಅದರ ಟಕ್ 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 ಅನ್ನೋ ಸೌಂಡಂತೂ ಕೇಳಿಸ್ತಾ ಇದೆ. ಬಿಳಿ ಪಂಚೆ ಒಬ್ಬ ಎಂಟ್ರಿ ಕೊಟ್ಟ. ಈಗ ಹೆವಿ ನಿದ್ದೆ, ನಿನ್ನೆಯಿಂದಂತೂ ಹೆವಿ ನಿದ್ದೆ. 2-3 ದಿವಸದಿಂದ ಹೆವಿ ನಿದ್ದೆ. ನಿನ್ನೆ ಅಂತೂ ಮಧ್ಯಾಹ್ನ ಬೆಳಗ್ಗೆ 10 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿ ಮಡಿಕೊಂಡು ಸಂಜೆ 4 ಗಂಟೆಗೆ ಎದ್ದೆ. ಭಾನುವಾರ ಸಂತೃಪ್ತಿ ಕೊಡೋಲ್ಲ ಊಟ, 10 ಗಂಟೆ ಊಟ ತಿನ್ಕೊಂಡು ಮಲಿಕೊಂಡವನು. ಸಾಯಂಕಾಲ ಸಂಜೆ 4 ಗಂಟೆಗೆ ಎದ್ದಿದ್ದೀನಿ. ಇವತ್ತು ಕತೆ. ಮಧ್ಯಾಹ್ನ ನಿಂತ್ಕೊಳ್ಳೋಕೆ ಆಯ್ತಲ್ಲ, KRS ಬಟ್ಲ ಹತ್ರ ಊಟ ಇಸ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕೆ ಆಯ್ತಲ್ಲ ನನ್ನ ಕೈಯಲ್ಲಿ. 12 ಕಾಲಿಗೆ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಇಲ್ಲಿ 1 ಗಂಟೆ ಅಷ್ಟರೊಳಗೆ ಮಲಿಕೊಂಡೆ. ಪುಣೆಗೆ 4 ಗಂಟೆಗೆ ಎಚ್ಚರ ಆಯಿತು. ಅಲ್ಲಿವರೆಗೂ ಒಂಚೂರು ಎಚ್ಚರ ಆಗಿಲ್ಲ, ಅಕ್ಕಿ ಕಡೆ ಅಲ್ಲಾಡ್ದೆ ಮಲಗಿದೆ. ಆಗಲಿ 4 ಗಂಟೆಗೂ ಹೆವಿ ನಿದ್ದೆ ಬರ್ತಾಯಿತ್ತು, ಆದರೆ ಹೊಟ್ಟೆ ಸೀತಾಯ್ತಲ್ಲ, ಏನಾದ್ರು ತಿನ್ಕೊಬರೋದ ಅಂತ ಹೋದೆ. ಆ ಸೊಳ್ಳೆ ಮಕ್ಕಳು ಆ ಊಟನೂ ಕೊಡಲಿಲ್ಲ ಅವರು. ಸೌಂಡ್ ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಒಂದಷ್ಟು ಹುಡುಗರಿದ್ದಾವೆ, ಬೇಕಂತಾನೆ ಸೌಂಡ್ ಮಾಡ್ತಾ ಇದ್ದಾವೆ. ಚಿಕ್ಕ ಹುಡುಗರು ಸಿಕ್ಕಾಬಿಟ್ಟೆ, ಕತ್ಲೆ ಕಾಣಲ್ಲ ಬಿಡಿ. ಚಿಕ್ಕ ಹುಡುಗರು ಇದ್ದಾವೆ, ಜೊತೆಗೆ ವಯಸ್ಸಾದವರು ಇದ್ದಾರೆ. ಬೇಕಂತಾನೆ ದಡ ಬಡ ಸೌಂಡ್ ಮಾಡ್ತಾ ಇರೋದು. ಇಲ್ಲಿಂದ ಅಲ್ಲಿಗೆ ಎಸ್ತಾಡೋದು, ಅಲ್ಲಿಂದ ಇಲ್ಲಿಗೆ ಎಸ್ತಾಡೋದು, ಬಡ್ ಅಂದೆ ಕೆಳಗೆ ಬೀಳಿಸೋದು, ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದಾವೆ. ಇಬ್ಬರು ರಣದಿರೋ ವಾಯ್ಸ್ ಸೌಂಡ್ ಕೇಳಿಸ್ಕೋಬೋದು. ಚರ್ಪರ್ಕ ಏನು ಚಪ್ಪಲ್ ಹೇಳ್ಕೊಂಡು ಹೋಗ್ತಾರೆ, ಊಟ ತೋರಿಸ್ಕೊಂಡು. ವರ್ಕೌಟಲ್ಲಿ ಇಷ್ಟೊತ್ತಂಗೆ ಕರೆಕ್ಟಾಗಿ ಹೆಣ್ಮಕ್ಳು ಹೆಂಗಸರೆಲ್ಲ ಕೂತ್ಕೊಂಡು ಸಾಯ್ತಾಯಿದ್ರು. ಸೊ ಈಗ ಅವರೆಲ್ಲ ಖಾಲಿ ಆದರು, ಇವರಿಬ್ಬರು ಬಂದರು ಕೂಡ ಕರೆಕ್ಟಾಗಿ ಮುಂದೆ ಕೂತ್ಕೊಂಡು ಅವ್ರು ನೋಡಿದ್ರು. ಲೈವಲ್ಲಿ ರೆಕಾರ್ಡ್ ಆಗಿದೆ ಅದು. ಈ ಕಡೆ ಅವರು ನಾನು ಮಲಗೋ ಜಾಗದಲ್ಲಿ ಕೂತ್ಕೊಂಡು ಬೊಮ್ಮಡೆ ಬಜಾಯಿಸ್ತಾವ್ರು ಒಂದೇ ಸಮಯ. क्या आप भी पीनट्स को एयर फ्रायर में रोस्ट करते हैं? एयर फ्रायर में पीनट्स बहुत अच्छे से रोस्ट हो जाते हैं और जलता भी नहीं है। आज मैं ब्रेकफास्ट के लिए डोसा बना रही हूँ। पहले आलू का मसाला बनाएंगे। मैं इसमें थोड़ा सा पीनट्स भी डालती हूँ, छिलका। 100 ಮೀಟರ್ ಡಿಸ್ಟೆನ್ಸ್ ಐತೆ ಗುರು ಇಲ್ಲಿಂದ ಅಲ್ಲಿಗೆ. ಆಲ್ಮೋಸ್ಟ್ 100 ಇಲ್ಲದ್ರೆ ಮಿನಿಮಮ್ 70 ಮೀಟರ್ ಸಾರಿ ಇದೆ. ಆ ಬಡ್ಡೆಗಳು ಮಾತಾಡ್ತಿರೋದು ಇಲ್ಲಿವರೆಗೆ ಕೇಳಿಸ್ತೈತೆ. ಹೋಬಳಿ ನಿರಾಶ್ರಿತ ಪರಿಹಾರ ಕೇಂದ್ರದ ಸಾಬ್ರಿದಾನಲ್ಲೊಬ್ಬ ಅವನು, ಮತ್ತು ಇನ್ನೊಬ್ಬ ಎಣ್ಣೆ ಹೊಡ್ಕೊಂಡು ಬಿದ್ದು ಒದ್ದಾಡ್ತಿರ್ತಾನಲ್ಲ ಇಲ್ಲಿ ಅವನು, ಇಬ್ಬರು. ಒಬ್ಬ ಈ ಕಡೆ ಮೂಲೆ, ಒಬ್ಬ ಆ ಕಡೆ ಮೂಲೆ ಕೂತ್ಕೊಂಡು ಅರ್ಚಾಡ್ತಿರೋದು.